ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ರಾಯರ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನನಗೇ ಅನ್ನಿಸ್ತಿದೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ. ನಿಜವಾಗ್ಲೂ ಇವತ್ತು ರಾಯರಿಗೆ ದೃಷ್ಟಿಯಾಗಿರುತ್ತೆ. ಯಾಕಂತಂದರೆ ಯಾವಾಗ್ಲೂ ನಾನು ತುಂಬ ದಿಂಡಗೆ ಹಾರ ಹೊಲಿದು ಹೂವು ಹಾಕ್ತಿದ್ದೆ. ಬಟ್ ಇವತ್ತು ಬೇರೆ ಥರ ಡಿಫ್ರೆಂಟಾಗಿ ಹಾಕೋಣ ಅಂತೇಳಿ ಈ ಥರ ಹೊಲ್ದು ಹಾಕಿದ್ದೀನಿ. ನಮ್ಮಮ್ಮ ಫಸ್ಟೇ ಹೇಳಿದರು, ಈ ಥರ ಒಂದ್ಸಲಿ ಹೂವು ಹಾಕು ದೇವ್ರಿಗೆ ಅಂತೇಳಿದ್ರು. ಸೊ ಅವರಿಗೋಸ್ಕರ ನೆನ್ನೆ ನೈಟ್ ಕೂತ್ಕೊಂಡು ಇದೇ ಥರನೇ ಹೊಲಿಬೇಕು ಅಂತೇಳಿ ಈ ಥರ ಹೊಲ್ದಾಕ್ತೆ. ಬಟ್ ತುಂಬಾ ಚೆನ್ನಾಗಿತ್ತು. ಇದಕ್ಕಿಂತ ಮುಂಚೆ ಒಂದ್ಸಲಿ ಇದೇ ಥರ ಹೂವು ಹಾಕಿದ್ದೆ. ಬಟ್ ಆವಾಗ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬರೀ ಸೂಜಿ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಹಾಕಿದ್ದೆ. ಅವಾಗೇನು ಅಷ್ಟೊಂದು ಕಳೆಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ಇವತ್ತಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ಇವತ್ತು ಬೇಗನೆ ಪೂಜೆ ಮಾಡಿಬಿಟ್ಟೆ. 7 ಗಂಟೆ 7 ಕಾಲಷ್ಟಲ್ಲೆಲ್ಲ ಪೂಜೆ ಮಾಡಿಬಿಟ್ಟೆ. ಒಂದು 10-15 ನಿಮಿಷ ದೇವ್ರ ಮನೆಯಲ್ಲೇ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ನಾನು ಇನ್ನೂ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ತುಂಬ ಜನ ಮೆಸೇಜ್ ಮಾಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ರಾಯರ ಹತ್ರ ಹೂಪ್ರಸಾದ ಕೇಳಿ ನೀವು ಪೂಜೆ ಮಾಡ್ತೀರಲ್ವ ವಾರ ವಾರ, ನಮಗೋಸ್ಕರ 10 ನಿಮಿಷ ಟೈಮ್ ಕೊಟ್ಟು ಕೇಳ್ಕೊಳ್ಳಿ, ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತೀರಾ. ನಿಜ, ನೀವು ಕೇಳ್ಕೊಳ್ಳೋದು ವೇಸ್ಟು. ಯಾಕಂತಂದರೆ ನಾನು ಸೇಮ್ ನಿಮ್ಮ ಥರನೇ ರಾಯರ ಭಕ್ತಳು ಅಷ್ಟೇನೆ. ನಾನೇನು ದೇವರೇನಲ್ಲ. ಈಗ ನನಗೆ 1000 ಪ್ರಾಬ್ಲಮ್ ಇರುತ್ತೆ. ನಾನು ನೋಡೋರ ಕಣ್ಣಿಗೆ ತುಂಬ ಖುಷಿಯಾಗಿರ್ತೀನಿ, ತುಂಬ ಚೆನ್ನಾಗಿರ್ತೀನಿ ಅಷ್ಟೇ. ನನಗೆ ಅಂತೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಎಲ್ಲರಿಗೂ 2 ಮುಖ ಇರುತ್ತೆ. ಮೇಲ್ನೋಟಕ್ಕೆ ಜನ ಎಷ್ಟೇ ಚೆನ್ನಾಗಿದ್ರು ಒಳಗಡೆ 1000 ಪ್ರಾಬ್ಲಮ್ ಇರುತ್ತೆ. ನೀವು ಯಾರಿಗೂ ಮೆಸೇಜ್ ಮಾಡಬೇಡಿ, ಯಾರಿಗೂ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಮನೆಯಲ್ಲೇ ಒಂದು ರಾಯರ ಫೋಟೋ ಇಟ್ಟು ಪೂಜೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಬೇರೆಯವ್ರ ಹತ್ರ ಮೆಸೇಜ್ ಮಾಡಿ ಅಷ್ಟೊಂದು ನಿಮ್ಮ ಪ್ರಾಬ್ಲಮ್ ಹೇಳಿ ಕೇಳ್ಕೊಳ್ಳೋದೇ ಬೇಡ. ಯಾಕಂತಂದರೆ ಈಗ ನಾನಾದರೂ ಅಟ್ಲೀಸ್ಟು ವೀಡಿಯೋದಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ, ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ, ಈ ಥರ ಕೇಳ್ಕೊತೀರ, ಈ ಥರ ಮಾಡಿ ಅಂತ. ಕೆಲವೊಬ್ಬೊಬ್ಬರು ಅದನ್ನೂ ಹೇಳಲ್ಲ. ಹಂಗಾಗಿ ನಾನು ನಿಮಗೆ ಒಂದು ಒಳ್ಳೆ ಸಿಸ್ಟರಾಗಿ, ಒಂದು ಒಳ್ಳೆ ಫ್ರೆಂಡಾಗಿ ಒಂದು ಸಜೆಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಎಲ್ಲ ನೀವು ಯಾರನ್ನೂ ಕೇಳಬೇಡಿ, ಹೂಪ್ರಸಾದ ಕೇಳಿ ನನಗೆ ಕಷ್ಟ ಇದೆ. ಈಗ ನೋಡಿ, ನಾವು ನಿಮ್ಮ ಮೆಸೇಜ್ ನೋಡಿಬಿಟ್ಟು ಸುಮ್ಮನೆ ಆಗ್ತೀವಿ. ನಾವು ಯಾರೂ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಲ್ಲ. ಈಗ ಏನೋ ನಿಮಗೆ ಒಂದು ಹೆಲ್ತ್ ಇಶ್ಯೂ ಇರುತ್ತೆ, ನಮ್ಮನ್ನು ಕೇಳೋ ಬದಲು, ನಮ್ಮನ್ನು ಕೇಳಿ ನೀವು 5 ನಿಮಿಷ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ನೀವು ಕೂತಿರೋ ಜಾಗದಲ್ಲೇ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಕೆಲವೊಬ್ಬೊಬ್ಬರು ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅವ್ರು ನನ್ನನ್ನು ಅನ್ಫಾಲೋ ಮಾಡಿದ್ದಾರೆ. ನನಗೇನೂ ಬೇಜಾರಿಲ್ಲ. ಯಾಕಂತಂದರೆ ನಾನು ಸುಳ್ಳು ಆಶ್ವಾಸನೆ ಕೊಡಲ್ಲ. ಕೇಳ್ತೀನಿ, ಕೇಳ್ಬಿಟ್ಟು ಹೇಳ್ತೀನಿ, ಅದೆಲ್ಲ ನಾನು ಏನೂ ಹೇಳಲ್ಲ. ಯಾಕಂದರೆ ನನಗೆ ಅಷ್ಟು ಟೈಮೂ ಇರಲ್ಲ. ನಾನು ಆ ಕೆಲಸ ಮಾಡೋದಕ್ಕೂ ಹೋಗಲ್ಲ. ಯಾಕಂದರೆ ನಾನು ನನ್ನ ಖುಷಿಗೆ ನನ್ನ ಮನೇಲಿ ರಾಯರ ಪೂಜೆ ಮಾಡೋದು. ಬಟ್ ಎಲ್ಲರೂ ನೋಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಖಂಡಿತ ನನಗೆ ಒಂದು ಸಪೋರ್ಟ್ ಮಾಡ್ತಾರೆ. ಅದಂತೂ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಕೆಲವೊಬ್ಬೊಬ್ಬರು ಕಾಯ್ತಾ ಇರ್ತಾರೆ, ನಾನು ಇವತ್ತು ಯಾವ ಥರ ಹೂವು ಹಾಕಿರ್ತೀನಿ ಅಂಥೇಳಿ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಅದೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ. ಬಟ್ ಎಷ್ಟೋ ಜನಕ್ಕೆ ರಾಯರಿಗೆ ಪೂಜೆ ಮಾಡೋದಕ್ಕಾಗಲ್ಲ. ತುಂಬ ಜನ ಅದನ್ನು ನನ್ನ ಹತ್ರನೂ ಹೇಳ್ಕೊಂಡಿದ್ದಾರೆ. ಯಾಕೆ ಅಂದರೆ ಉದಾಹರಣೆ ನಾನೇನೆ. ಯಾಕಂದರೆ ನನಗೇ ಗೊತ್ತಿರಲಿಲ್ಲ ರಾಯರನ್ನ ಪೂಜೆ ಮಾಡಬೇಕು. ನಾನು ಯಾವಾಗಲೂ ಸುಮ್ಮನೆ ನಾರ್ಮಲ್ ನಮ್ಮ ಮನೆ ದೇವ್ರಿಗೆ ಮಾತ್ರ ಪೂಜೆ ಮಾಡ್ಕೋತಾ ಇದ್ದೆ. ಬಟ್ ನನಗೂ ಏನೂ ಗೊತ್ತಿಲ್ಲದೆ, ಜೀವನ ಅಂದರೆ ಏನಂತ ಗೊತ್ತಿಲ್ಲದೆ, ಜನಗಳನ್ನೆಲ್ಲ ನಂಬಿ ನಾನು ಮೋಸ ಆಗಿ ಮೂಲೆಯಲ್ಲಿ ಕೂತಿರ್ಬೇಕಾದ್ರೆ ನನಗೂ ಇದೇ ಥರನೇ ಒಬ್ಬರು ಅಕ್ಕ ನನಗೆ ಸಜೆಸ್ಟ್ ಮಾಡಿದ್ರು, ನೀವು ಯಾಕೆ ರಾಯರ ಪೂಜೆ ಮಾಡಬಾರ್ದು, ರಾಯರು ನಂಬಿ ಖಂಡಿತ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ ಅಂತ. ಸೊ ನಾನು ಅವತ್ತು ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ನನಗೆ ಎಷ್ಟು ವರ್ಷ ಭಗವಂತ ನನಗೆ ಆಯ್ಸಿರುತ್ತೋ ಅಲ್ಲಿ ತನಕ ನಾನು ರಾಯರ ಪೂಜೆ ಮಾಡೋದಂತೂ ನಿಲ್ಲಿಸಲ್ಲ. ಅದೇನೋ ಗೊತ್ತಿಲ್ಲ, ಗುರುವಾರ ಪೂಜೆ ಮಾಡಬೇಕಂದ್ರೆ ಏನೋ ಒಂಥರ ಖುಷಿ. ನನಗೆ ಹಬ್ಬದ ಟೈಮ್ಗಳಲ್ಲೂ ಇಷ್ಟೊಂದು ಖುಷಿ ಇರಲ್ಲ. ಬಟ್ ಗುರುವಾರ ಬಂತು ಅಂದರೆ ಸಾಕು, ಬೆಳಗ್ಗೆನೇ ಎಚ್ಚರ ಆಗೋಗ್ಬಿಡುತ್ತೆ. ಕೆಲವೊಂದೊಂದ್ಸಲಿ ಅಲಾರಾಮ್ ಇಡೋದೇ ಮರ್ತೋಗ್ಬಿಟ್ಟಿರ್ತೀನಿ. ಆದರೂ ಒಂಥರ ಭಯ, ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡಬೇಕಲ್ಲ ಅಂಥೇಳಿ 5 ಗಂಟೆಗೆಲ್ಲ ನನಗೆ ಎಚ್ಚರ ಆಗೋಗ್ಬಿಟ್ಟಿರುತ್ತೆ. ನಮ್ಮ ಮನೇಲಿ ಗುರುವಾರ ಹೊತ್ತು ಹಬ್ಬ ಥರನೇ ಮಾಡೋದು. ಯಾಕಂದರೆ ಒಂದು ಕಡೆ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ, ಒಂದು ಕಡೆ ನನ್ನ ಮಗಳು, ಒಂದು ಕಡೆ ನನ್ನ ತಂಗಿ ಮಗ, ಈ 3-4 ಜನನೂ ನನಗೆ ಹೆಲ್ಪ್ ಮಾಡ್ತಿರ್ತಾರೆ. ವೀಡಿಯೋ ಮಾಡೋದಂತೂ ನನ್ನ ತಂಗಿ ಮಗ, ಇಲ್ಲ ಅಂತಂದರೆ ನನ್ನ ಮಗಳೇ ಮಾಡಿಕೊಡೋದು. ಈ ವಿಡಿಯೋದಲ್ಲಿ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ. ಯಾಕಂತಂದರೆ ನಾನು ಇರೋದನ್ನು ಫ್ರಾಂಕಾಗೆ ಹೇಳೇ ನನಗೆ ಅಭ್ಯಾಸ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ನಾನು ಹೂಪ್ರಸಾದ ಯಾರಿಗೂ ಕೇಳಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಕಡೆಯಿಂದ ಕ್ಷಮೆ ಇರಲಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.